ಇನ್ನು ಈ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಎಷ್ಟು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರಂತೆ. ಈಗ ಮತ್ತೊಬ್ಬ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಸಾವು ಸಂಭವಿಸಿದೆ. ಕೂಲಿ ಕಾರ್ಮಿಕ, ಈತನ ಹೆಸರು ಸುಬ್ರಹ್ಮಣ್ಯ. ಈತ HFCL ಫೈನಾನ್ಸ್ನಲ್ಲಿ 6 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಬಡ್ಡಿ ಗಿಡ್ಡಿ ಬೆಳೆದಿತ್ತು. ಆಧಾರ್ ಕಾರ್ಡ್ ತಗೊಂಡು ಸಾಲ ಕೊಟ್ಟಿತ್ತಂತೆ ಸಂಸ್ಥೆ. ಇನ್ನು ಸುಬ್ರಹ್ಮಣ್ಯ ಇದನ್ನು ತೀರ್ಸೋಕ್ಕೋಸ್ಕರ ಹಲವರ ಬಳಿ ಕೈ ಸಾಲವನ್ನು ಕೂಡ ಪಡೆದಿದ್ರು. ನೋಡಿ, ಮನೆ ಮುಂದ್ಗಡೆಗೆ ಇವರು ಬಂದು ಸೀಸ್ ಮಾಡಿರೋದು ಬರೆದಿರೋದು. ಇಲ್ಲಿ ಎರಡೆರಡು ಹಿಂಸೆಗಳು ನೋಡಿ. ಒಂದು, ಆತ ಸಾಲ ಮಾಡಿ ಸತ್ತೋದ ಅನ್ನೋದು ಒಂದು. ಮೊದಲೇ ಗಂಡ ಕಳ್ಕೊಂಡಿರುವಂಥ ದುಃಖದಲ್ಲಿರುವಂಥ ಮಹಿಳೆಗೆ ಈ ಉಳಿದಂತರು ಕೊಡ್ತಿರುವಂಥ ಹಿಂಸೆ ನೋಡಿ. ಈ ರೀತಿ ಎಲ್ಲ ಈ ಹೂವು ಮೂಡಿಸಿ ಪಾಪ ಇನ್ನೊಂದಿಷ್ಟು ಆಕೆ ಮನಸ್ಸಿಗೆ ಬೇಸರ ತರೋದು. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬರ್ಬೋದು. ಯಾಕಂದರೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಇನ್ನಷ್ಟು ಸಾವು ಸಂಭವಿಸೋದರ ಒಳಗಡೆಗೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕು. ಈ ಫೈನಾನ್ಸರು ಎಲ್ಲ ಸಂಘದಲ್ಲೂ ಸಾಲ ಕೊಟ್ಟು ಈ ವ್ಯಕ್ತಿ ಸಾವಿಗೆ ಆ ಫೈನಾನ್ಸರೇ ಕಾರಣ ಆಗವ್ರೆ. ಈ ಫೈನಾನ್ಸರು 17 ಸಂಘದಲ್ಲಿ ಸಾಲ ಕೊಟ್ಟವ್ರೆ. ಅವ್ರಿಗೇನು ತಲೆಯಲ್ಲಿ ಸಾಮಾನದ. ಅವ್ರಿಗೆ 17 ಸಂಘದಲ್ಲಿ ಸಿಬಿಲ್ ಸ್ಕೋರ್ ಬರಬೇಕು. ನವಚೇತನ, ಮುತ್ತೂಟು, BSS, ಸೂರ್ಯ, ಸ್ಪಂದನ, ಭರತ್, ದ್ವಾರ, ಧರ್ಮ, ಗ್ರಾಮೀಣ, ಧರ್ಮ ಸಾಲ ಮಾಡಿಕೊಂಡು ಸಾಲ ಬಾರನೇ ತಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲ ಬಂದು ಮನೆ ದಿವಸ ಸಾಲ ಕೆದ್ಕೊಂಡು ಮರ್ಯಾದೆ ಗಂಟೆ ಪ್ರಾಡ್ಕೊಂಡಿದ್ದಾನೆ. ಸಾಲ ಮಾಡಿಕೊಂಡು ಸಾಲ ಬಾರನೇ ತಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲ ಬಂದು ಮನೆ ದಿವಸ